ಚಂದಮಾಮನನ್ನ ತೋರಿಸಿ ಅಮ್ಮ ಮಗುವಿಗೆ ಅನ್ನ ತಿನ್ನಿಸೋದನ್ನು ನೋಡಿದ್ದೀರಾ, ಕೇಳಿದ್ದೀರಾ? ಕೆಲವರು ಮಾಡಿರಲೂಬಹುದು. ಆದರೆ ತನಿಖಾ ಸಂಸ್ಥೆಗಳಿಂದ ದಾಳಿ ಮಾಡಿಸಿ ದೇಣಿಗೆ ಪಡ್ಕೊಂಡಿರೋದು ನೋಡಿದ್ದೀರಾ ಅಂತ ಒಂದು ಪ್ರಶ್ನೆಯಲ್ಲಿ ಕೇಳಬೇಕಾಗತ್ತೆ. ಸ್ವತಂತ್ರ ತನಿಖಾ ಸಂಸ್ಥೆ ಅಂತ ಹೇಳ್ತಾರೆ, ಆದರೆ ಸ್ವತಂತ್ರ ತನಿಖಾ ಸಂಸ್ಥೆಗಳ ಕಡೆಯಿಂದ ಏನೇನಾಗಿದೆ ಅಂತ ಹೇಳಿ ಒಂದು ವರದಿ ನಿಮ್ಮನ್ನು ಬೆಚ್ಚಿ ಬೀಳಿಸುತ್ತೆ. ಇಲ್ಲಿ ಈ ವರದಿ ಬಂದ ಮೇಲೆ ವರದಿಗೆ ಕಾಂಗ್ರೆಸ್ ನಾಯಕರು ರಿಯಾಕ್ಟ್ ಮಾಡಿದ್ದಾರೆ. ಈ ವರದಿ ಫಸ್ಟ್ ಬಂತಲ್ಲ, ಈ ಥರ ಆಗಿದೆ ಅಂತ ಹೇಳಿ, ಇದಾದ ಮೇಲೆ ಇದಕ್ಕೆ ಕಾಂಗ್ರೆಸ್ ನಾಯಕರು ರಿಯಾಕ್ಟ್ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರೇ ಪತ್ತೆ ಹಚ್ಚಿರ್ತಕ್ಕಂಥ ವರದಿ ಇದಲ್ಲ. ದೇಶದ ಇತಿಹಾಸದಲ್ಲೇ ನಡೆದಿರುವಂಥ ಹಗರಣ ಇದು, ಹಫ್ತಾ ವಸೂಲಿ ಅಂತ ಹೇಳಲಾಗ್ತಾ ಇದೆ. ಏನು ವಿಷಯ ಅಂತ ಹೇಳಿದ್ರೆ, ನಾವೆಲ್ಲ ಕೇಳ್ತಾ ಇದ್ದೀವಿ ಅವತ್ತಿನ ನಾನು ಕೂಡ. ವಿಷಯ ಇಷ್ಟೇ ಸಿಂಪಲ್ ಆಗಿ ಏನು ಅಂತ ಹೇಳಿದ್ರೆ, ಈಗ ತನಿಖಾ ಸಂಸ್ಥೆಗಳಿಂದ ರೇಡ್ ಆಗಿದೆ, ಪೊಲಿಟಿಕಲ್ ಪಾರ್ಟಿಗಳು ಎಲೆಕ್ಟ್ರೋಲ್ ಬಾಂಡನ್ನು ತಗೊಂಡು ಆ ಮೂಲಕವಾಗಿ ಹಣವನ್ನು ವಸೂಲಿ ಮಾಡಿಕೊಂಡಿವೆ, ಇದೆಲ್ಲ ಕೇಳ್ತಾ ಇದ್ದೀವಲ್ವಾ. ಇದೇನು ಹಾಗಾದರೆ ಅಂತ ಹೇಳಿ ಎರಡು ಸ್ವತಂತ್ರ ಸುದ್ದಿ ಸಂಸ್ಥೆಗಳು ಒಂದು ವರದಿಯನ್ನು ಮಾಡಿವೆ. ಒಂದು ದ ನ್ಯೂಸ್ ಮಿನಿಟ್, ಇನ್ನೊಂದು ನ್ಯೂಸ್ ಲಾಂಡ್ರಿ ಅಂತ ಹೇಳಿ. ಈ ಎರಡೂ ಸ್ವತಂತ್ರ ಸುದ್ದಿ ಸಂಸ್ಥೆಗಳ ಸಾಕಷ್ಟು ಪತ್ರಕರ್ತರಲ್ಲಿ ಕೆಲಸ ಮಾಡಿದ್ದಾರೆ. ಆ ಪತ್ರಕರ್ತರು ತುಂಬ ಧೈರ್ಯವಾಗಿ ದಿಟ್ಟತನದಿಂದ ಕೊಟ್ಟಿರ್ತಕ್ಕಂಥ ವರದಿ. ಈ ವರದಿ ಬಂದ ಮೇಲೆ ಕಾಂಗ್ರೆಸ್ನವ್ರು ರಿಯಾಕ್ಟ್ ಮಾಡ್ತಾ ಇದ್ರೆ ಒಂದು ಕಡೆ ಇಟ್ಕೊಳ್ಳೋಣ, ಪೊಲಿಟಿಕಲಿ ಬಿಟ್ಬಿಡೋಣ ನಾವು ಅದನ್ನು. ನಮ್ಗೆ ಇಡೀ ವಿಷಯ ಇರೋದೇನು ಅಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ಸೋಕಾಲ್ಡ್ ಸ್ವತಂತ್ರ ತನಿಖಾ ಸಂಸ್ಥೆಗಳು ಕೆಲವು ಕಾರ್ಪೊರೇಟ್ ಸಂಸ್ಥೆಗಳ ಮೇಲೆ, ಕೆಲವು ಖಾಸಗಿ ಸಂಸ್ಥೆಗಳ ಮೇಲೆ ದಾಳಿ ಮಾಡೋ ಮೂಲಕವಾಗಿ ಹೇಗೆ ಒಂದು ಪೊಲಿಟಿಕಲ್ ಪಾರ್ಟಿಗೆ ನೆರವಾದವು ಅಂತ. ಒಂದು ಕಾರ್ಪೊರೇಟ್ ಸಂಸ್ಥೆ ಇರುತ್ತೆ ರೀ, ಸಂಸ್ಥೆ ಮೇಲೆ ರೇಡ್ ಮಾಡ್ತಾರೆ. IT ರೇಡೋ, ED ರೇಡೋ, CBI ಯಾವುದೋ ಒಂದು. ಆ ರೇಡ್ ಆದ ಮೇಲೆ ಆ ಸಂಸ್ಥೆಗಳ ಕಡೆಯಿಂದ ಒಂದು ಪೊಲಿಟಿಕಲ್ ಪಾರ್ಟಿಗೆ ನೂರಾರು ಕೋಟಿ ಹಣ ಹೋಗಿದೆಯಲ್ಲ, ಇದರ ಬಗೆಗಿನ ವರದಿ. ಬಹಳ ಇಂಟ್ರೆಸ್ಟಿಂಗ್ ವರದಿ. ಇದು ಹೇಗೆ ಗೊತ್ತಾಗ್ಬಿಡ್ತು? ಯಾರು ಹೇಳಿಬಿಟ್ರು ನಿಮಗೆ? ಸುಪ್ರೀಂ ಕೋರ್ಟ್ ಯಾವಾಗಲೂ ಹೇಳಿರೋದು ಮಾರ್ಚ್ 13ವರೆಗೂ ವೆಯ್ಟ್ ಮಾಡಿ. ಕರೆಕ್ಟ್. ವಿಷಯ ಏನಿದೆ ಅಂದರೆ, ಈ ಕಾರ್ಪೊರೇಟ್ ಸಂಸ್ಥೆಗಳಿದೆಯಲ್ಲ, ಅದರದ್ದು ವಾರ್ಷಿಕ ಆಡಿಟ್ ರಿಪೋರ್ಟ್ ಅಂತ ಬರುತ್ತೆ. ಆಡಿಟ್ ರಿಪೋರ್ಟ್. ಆ ಆಡಿಟ್ ರಿಪೋರ್ಟಲ್ಲಿ ಯಾರು ಏನು ಕೊಟ್ಟರು, ಎಷ್ಟು ಕೊಟ್ಟರು ಅನ್ನೋ ಲೆಕ್ಕ ಇತ್ತಲ್ಲ, ಬೇಸ್ಡ್ ಆನ್ ದಟ್ ಕ್ಯಾಲ್ಕುಲೇಷನ್ಸ್, ಆ ಒಂದು ಲೆಕ್ಕಾಚಾರದ ಆಧಾರದ ಮೇರೆಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ವರದಿ. ಕೆಲವು ಕಡೆ ಏನಾಗಿದೆ, ಪಕ್ಷಗಳಿಗೆ ದೇಣಿಗೆ ಕೊಡೋದೊಂದು ಭಾಗ. ರೇಡ್ ಆದ 4 ತಿಂಗಳ ಒಳಗೆ ಕಾರ್ಪೊರೇಟ್ ಸಂಸ್ಥೆಗಳು ಪಾರ್ಟಿಯೊಂದಕ್ಕೆ ದೇಣಿಗೆಯನ್ನು ಕೊಟ್ಟಿವೆ. ಹಾಗಾದರೆ ಇಟ್ಸ್ ನಥಿಂಗ್ ಬಟ್ ಎಕ್ಸ್ಟಾರ್ಷನ್ ಅಂತ ಕೆಲವರು ಕರಿತಾ ಇದ್ದಾರೆ. ಒತ್ತೆ ಹಣ ಅಲ್ಲದೆ ಕಿಡ್ನಾಪ್ ಮಾಡಿಬಿಟ್ಟು ಹಣ ವಸೂಲಿ ಮಾಡ್ಕೊಳ್ತಾರೆ ರೀ, ಆ ಥರ ಅಲ್ಲದೆ ಇನ್ನೇನು ಅಂತ ಕೆಲವರು ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ, ಇದು ಕಿಡ್ನಾಪ್ ಹಣನ, ಇದು ಒತ್ತೆ ಹಣ ಥರನ, ಯಾವ ಥರ ಅಪ್ಪ ಇದು? ಇಲ್ಲಿ ರೇಡ್ ಮಾಡೋದಂತೆ, 4 ತಿಂಗಳಲ್ಲಿ ಅಲ್ಲಿ ಹಣ ಹೋಗುತ್ತಂತೆ, ಹಣ ಹೋದ್ಮೇಲೆ ಅಲ್ಲಿ ಏನೂ ಇಲ್ವಂತೆ, ಈ ಥರ ಆಗಿಬಿಟ್ಟಿದ್ಯಾ ಅಂತ ನೋಡಿ. ಇಲ್ಲಿ ಇದಕ್ಕೆ ನಾನು ಹೇಳ್ತಾ ಇದ್ದೀನಿ ಮತ್ತೆ ದ ನ್ಯೂಸ್ ಮಿನಿಟ್ ಮತ್ತು ನ್ಯೂಸ್ ಲಾಂಡ್ರಿ, ಎರಡು ಸ್ವತಂತ್ರ ಸುದ್ದಿ ಸಂಸ್ಥೆಗಳು ಮಾಡಿರುವ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇದು. ಆ ರಿಪೋರ್ಟಲ್ಲಿ ಬಂದಿರತಕ್ಕಂಥ ಆಘಾತಕಾರಿ ಅಂಶಗಳು. ಎಲ್ಲರೂ ಕೂಡ ಪಾರದರ್ಶಕವಾಗಿ ಇದ್ದಿದ್ರೆ ಇವೆಲ್ಲ ವರದಿ ಮಾಡೋ ಅವಶ್ಯಕತೆನೇ ಇರಲಿಲ್ಲ ರೀ. ಏನು ಚೆಕ್ ಮಾಡೋ ಅವಶ್ಯಕತೆ ಇರಲಿಲ್ವಲ್ಲ. ನಾವು ಹೇಳಲ್ಲ, ಯಾರು ಕೊಟ್ಟರು ಅಂತ ನಾವು ಮಾತಾಡಲ್ಲ, ಎಷ್ಟು ಕೋಟಿ ಬಂತು ಅಂತ ಹೇಳಲ್ಲ, ಯಾವಾಗ ಕೊಟ್ಟರು, ಈ ಥರದ್ದು ಹೇಳಲ್ಲ ಅಂತ ಬಂದಾಗ್ಲೇ ಸುಪ್ರೀಂ ಕೋರ್ಟ್ ಸರಿಯಾಗಿ ಎಲ್ಲರ ಬೆನ್ನ ಮೇಲೆ ಬಾಸುಂಡೆ ಬರೋ ಥರ ಬಾರಿಸಿರೋದು ಚಾಟಿ ತಗೊಂಡು. 2018-19, 2022-23ರಲ್ಲಿ ತನಿಖಾ ಸಂಸ್ಥೆಗಳ ಗುಮ್ಮವನ್ನು ತೋರಿಸಿ ಇವರಿಲ್ಲಿ ಹಣ ವಸೂಲಿ ಮಾಡ್ಕೊಂಡ್ಬಿಟ್ರ ಅಂತ. ತನಿಖಾ ಸಂಸ್ಥೆಗಳು ಮಾಡಿಲ್ಲ ಇದನ್ನು, ಪೊಲಿಟಿಕಲ್ ಪಾರ್ಟಿಗೆ ಹೋದಾಗ ತನಿಖಾ ಸಂಸ್ಥೆಗಳು ಸುಮ್ಮನಾಗ್ಬಿಟ್ವಾ ಅಂತ. ED, IT, CBI ರೇಡ್ ಆಗಿದ್ದಂತಹ 30 ಸಂಸ್ಥೆಗಳಿಂದ 335 ಕೋಟಿ ರೂಪಾಯಿ ವಸೂಲಿಯಾಗಿದೆ ಅಂತ ವರದಿ ಹೇಳ್ತಾ ಇದೆ. ದ ನ್ಯೂಸ್ ಮಿನಿಟ್, ನ್ಯೂಸ್ ಲಾಂಡ್ರಿ ನಾವು ಮಾಡಿರೋ ವರದಿ ಅಲ್ಲ ಇದು, ಅವರಿಬ್ಬರು ಮಾಡಿರ್ತಕ್ಕಂಥ ವರದಿ. ಆ ಎರಡೂ ಸಂಸ್ಥೆಗಳ ಕಡೆಯಿಂದ ಸುಮಾರು 6-8 ಪತ್ರಕರ್ತರು ಕೆಲಸ ಮಾಡಿ ಬೇರೆ ಬೇರೆ ಲೆಕ್ಕಾಚಾರ ತಗೊಂಡು ಡೀಟೇಲ್ಸ್ ತಗೊಂಡು ಮಾಡಿರ್ತಕ್ಕಂಥ ವರದಿ. ರೇಡ್ ಆದ ಕಂಪನಿಗಳ ಅಕೌಂಟ್ನಿಂದಾನೇ BJPಗೆ 335 ಕೋಟಿ ರೂಪಾಯಿಗಳ ದೇಣಿಗೆ ಹೋಗಿದೆ. ದ ನ್ಯೂಸ್ ಮಿನಿಟ್, ನ್ಯೂಸ್ ಲಾಂಡ್ರಿ ಪತ್ರಕರ್ತರ ತನಿಖಾ ವರದಿ ಇದು. ಕೇಂದ್ರ ಸರ್ಕಾರ ಈ ರೀತಿ ಯಾಕೆ ಮಾಡ್ತು ಅಂತ ಹೇಳಿ ಈ ವರದಿ ಬಂದ ಮೇಲೆ ಕಾಂಗ್ರೆಸ್ ಆರೋಪವನ್ನು ಮಾಡ್ತಾ ಇದೆ. ಈ ಥರ ನೀವು ಮಾಡೋದು, IT ಇಟ್ಕೊಳ್ಳೋದು, ಈ ಬರೀ ಏನೋ ರಾಜಕಾರಣಿ ಮೇಲೆ ರೇಡ್ ಮಾಡ್ತಾ ಇದ್ದಾರೆ, ಅದು ಇದೆಯಲ್ಲ, ಅದು ED ರೇಡ್ಗಳು ಈ 10 ವರ್ಷಗಳಲ್ಲಿ 90% ಅಷ್ಟು ED ರೇಡ್ ಆಗಿರೋದು ವಿರೋಧ ಪಕ್ಷಗಳ ನಾಯಕರ ಮೇಲೆ. ಏನೋ ಪೊಲಿಟಿಕಲ್ ರಿವೆಂಜು, ಪೊಲಿಟಿಕಲ್ ವೈಷಮ್ಯ, ಅದಕ್ಕೇನೋ ಮಾಡಿಸಿದ್ದಾರೆ ಅಂತ ಒಂದು ಭಾಗ ಇತ್ತು. ಆಯ್ತಪ್ಪ, ಅದಾದ್ಮೇಲೆ ಚೆಕ್ ಮಾಡಿಕೊಂಡ್ರೆ ಕಾರ್ಪೊರೇಟ್ ಸಂಸ್ಥೆಗಳನ್ನು ಬಿಟ್ಟಿಲ್ಲ ಇವರು. ಯಾವ ಸಂಸ್ಥೆ ಕಡೆಯಿಂದ ಅವ್ರಿಗೇನು ಹಣ ಹೋಗಲ್ವೋ ಅಂಥ ಸಂಸ್ಥೆ ಮೇಲೆ ಹಾಗಾದರೆ ಈ ಥರ ದಾಳಿಯನ್ನು ಮಾಡಿಸಲಾಗಿದೆಯಾ?
ಇದೇ ಆರೋಪವನ್ನು ಕಾಂಗ್ರೆಸ್ ಕೂಡ ಇಲ್ಲಿ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ಕ್ರಮ ಇತ್ತಲ್ಲ, ಹಫ್ತಾ ವಸೂಲಿಗಿಂತ ಏನು ಕಡಿಮೆ ಅಲ್ಲ ಅಂಥೇಳಿ ಕಾಂಗ್ರೆಸ್ ಇದನ್ನು ಹೇಳ್ತಾ ಇದೆ. ತನಿಖಾ ಸಂಸ್ಥೆಗಳನ್ನು ಬಳಸ್ಕೊಂಡು, ತನಿಖಾ ಸಂಸ್ಥೆಗಳನ್ನು ಛೂ ಬಿಟ್ಟು ಯಾವ್ಯಾವುದೋ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಹೆದರಿಸಿ ಬೆದರಿಸಿ ಅವ್ರ ಮೇಲೆ IT ದಾಳಿ, ED ದಾಳಿ, CBI ದಾಳಿಯನ್ನು ಮಾಡಿಸ್ಕೊಂಡು ನೀವು ಅಲ್ಲಿಂದ ಹಣ ಹಾಕಿಸ್ಕೊಂಡಿದ್ದೀರಾ ನಿಮ್ಮ ಪಾರ್ಟಿ ಫಂಡ್ಗೆ. ಇದನ್ನು ಎಲೆಕ್ಟ್ರಲ್ ಬಾಂಡ್ ಅಂದರೆ ಕೇಳಿವೆಯಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ KC ವೇಣುಗೋಪಾಲ್ ಅವರು. ನೋಡಿ, ಇಲ್ಲಿ ED, IT, CBI ಗುಮ್ಮ ತೋರಿಸ್ಕೊಂಡು ಏನೇನು ಮಾಡಿದ್ದಾರೆ ಅಂತ ವರದಿ ಹೇಳ್ತಾ ಹೋಗುತ್ತೆ. 30ಕ್ಕಿಂತ ಹೆಚ್ಚಿನ ಕಂಪನಿಗಳ ಮೇಲೆ ಬಿಟ್ವೀನ್ 2018 ಆ್ಯಂಡ್ 2022 ಈ ಅವಧಿಯಲ್ಲಿ 30ಕ್ಕಿಂತ ಹೆಚ್ಚು ಕಂಪನಿಗಳ ಮೇಲೆ ರೇಡ್ ಆಗಿದೆ. ದಾಳಿಗೀಡಾದಂಥ ಕಂಪನಿಗಳಿಂದ BJPಗೆ ಎಷ್ಟು ಹಣ ಬಂತು ದೇಣಿಗೆ ಅಂದರೆ 335 ಕೋಟಿ ರೂಪಾಯಿಗಳ ದೇಣಿಗೆ ಹೋಯಿತು. ಬೈಕು, ಹೆದರ್ಸೋ, ಒದ್ದಾಡಿಸೋ ಅವರನ್ನು ಯಾರಿಗೆ ಆಗಲಿ CBI, IT, ED ಎಂದುಬಿಟ್ರೆ ಅರ್ಧ ಜೀವ ಹೋಗ್ಬಿಡುತ್ತೆ ಅವ್ರಿಗೆ. ಅಷ್ಟು ಭಯ. ಅಯ್ಯೋ ಏನೋ ಏನು ಗತಿನೋ, ಜೈಲಿಗೆ ಹಾಕ್ತಾರೇನೋ, ವಿಚಾರಣೆ ಮಾಡ್ತಾರೇನೋ, ಯಾಕೆ ಬೇಕಪ್ಪ ಅಂಥೇಳಿ. ಅದರ ನಡುವೆ 335 ಕೋಟಿ ದೇಣಿಗೆ ಹೋಗಿದೆ. ಆಯ್ತಪ್ಪ, ನೀವು ದೇಣಿಗೆ ನೀವು ರೇಡ್ ಮಾಡಿಸಿದ್ರ, ತಪ್ಪಿದ್ರೆ ದೇಣಿಗೆ ನೀವು ತೊಗೊಳಕ್ಕೆ ಹೋಗಬೇಡಿ. ಕಂಪ್ನಿ ತಪ್ಪು ಮಾಡಿದೆ ತಾನೇ. ಕಂಪ್ನಿ ತಪ್ಪು ಮಾಡೋದು ಬೇರೆ ಅಲ್ಲ, ದೇಶಕ್ಕೆ ಹಣದ ವಂಚನೆ ಮಾಡೋದು ಬೇರೆ ಅಲ್ಲ, ತೆರಿಗೆ ವಂಚನೆ ಮಾಡೋದು ಬೇರೆ ಅಲ್ಲ, ಇನ್ನೇನು ಇಲ್ವಲ್ರಿ. ಈಗ IT, ED, CBI ಬರೋದು ಮೂರೇ ವಿಚಾರಕ್ಕೆ. ಕಾರ್ಪೊರೇಟ್ ವಲಯದಲ್ಲಿ ಒಂದು ಟ್ಯಾಕ್ಸ್ ಕಟ್ಟಿರಲ್ಲ ಅವನು, ಇಲ್ಲ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿರ್ತಾನೆ. ಟ್ಯಾಕ್ಸ್ ಕಟ್ಟದೇ ಇದ್ದರೆ IT ತನಿಖೆ ಮಾಡಿಕೊಳ್ಳುತ್ತೆ. ಅಕ್ರಮವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಣ ವರ್ಗಾವಣೆ ಆಗಿರುತ್ತೆ. ಅದು ಬಿಡಿ, ಅದು ಎಲೆಕ್ಟ್ರಲ್ ಬಾಂಡ್ ಥರನೇ. ಈಗ ಅಕ್ರಮ ಹಣಕ್ಕೆ ಎಲೆಕ್ಟ್ರಲ್ ಬಾಂಡ್ಗಿಂತ ಏನು ವಿಭಿನ್ನ ಏನಿಲ್ಲ. ಒಂದು ಕಡೆಯಿಂದ ಒಂದು ಬಾಂಡ್ ಒಬ್ಬ ಬಾಂಡ್ ತೊಗೊಳ್ತಾನೆ, ಅವ್ನು ಯಾರು ಬೇಕಾದ್ರೂ ಬಾಂಡ್ ಕೊಡ್ಬೋದು. ಆ ಬಾಂಡನ್ನು ಯಾರು ಹೋಗಿ ಪೊಲಿಟಿಕಲ್ ಪಾರ್ಟಿ ತಲುಪಿಸ್ತಾನೆ. ಇದು ಒಂಥರ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ ಅಡಿಯಲ್ಲೇ ಬರ್ತಕ್ಕಂಥದ್ದು, ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ ಅಡಿಯಲ್ಲೇ ಬರೋದು. ಅದೇ ರೀತಿಯಲ್ಲಿ ಈ ಥರ ಏನಾದರೂ ದೇಶಕ್ಕೆ ತೆರಿಗೆ ಕೊಡದೇ ಇದ್ದರೆ, ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದರೆ EDಯಲ್ಲಿ ಆ್ಯಕ್ಟ್ ಮಾಡುತ್ತೆ. ಅಲ್ಲೂ ಇನ್ನೇನೋ ವಂಚನೆ ಇದೆ, ಇದನ್ನು ಮೀರಿದಂತಹ ಒಂದು ಅಕ್ರಮ ಸಂಪಾದನೆ ಮಾರ್ಗಗಳಿದೆ ಅಂತ ಬಂದಾಗ CBIಗೆ ಒಪ್ಪಿಸ್ಬಿಡ್ತಾರೆ ಅವರು, ತನಿಖೆ ಮಾಡ್ಕೊಳ್ಳಿ ನೀವು ಅಂತ. ಈ ಸಂಸ್ಥೆಗಳು ಈ ಥರ ದಾಳಿ ಮಾಡಿದಾಗ ಇಂತಹ ದಾಳಿಗಳಿಂದ 335 ಕೋಟಿ ರೂಪಾಯಿಗಳಷ್ಟು ಲಾಭ ಆಗಿರೋದು ಯಾರಿಗೆ ಅಂದರೆ BJPಗೆ ಅಂತ ಈ ವರದಿ ಹೇಳ್ತಾ ಇದೆ. ಅಧಿಕಾರದಲ್ಲಿರುವ ಪಕ್ಷ BJP ನಿರಂತರವಾಗಿ ಬೇರೆ ಪಕ್ಷಗಳಿಗಿಂತ ಹೇಗೆ 90% ಅಷ್ಟು ಹಣವನ್ನು ಪಡ್ಕೊಳ್ತು, ಬೇರೆ ಪಕ್ಷಗಳಿಗೆ 90% ಹಣವನ್ನು ಹೇಗೆ ಪಡ್ಕೊಳ್ತು. ಯಾರೋ ಒಂದು ಲೆಕ್ಕ ಹೇಳಿದಾರಲ್ಲಿ, 100 ರೂಪಾಯಿ BJPಗೆ ಹೋದರೆ, 100 ರೂಪಾಯಿ BJPಗೆ ಹೋದರೆ, BJP ಒಂದೇ ಒಂದು ಪಾರ್ಟಿಗೆ 19 ಪೈಸೆ ಅಥವಾ 20 ಪೈಸೆ ಅಷ್ಟು ಮಾತ್ರ ಬೇರೆ ಪಾರ್ಟಿಗೆ ಬಂದಿರೋದು, ಅಥವಾ ಕಾಂಗ್ರೆಸ್ಗೆ ಬಂದಿರೋದು, ಇನ್ನೊಂದು ಪಾರ್ಟಿಗೆ ಬಂದಿರೋದು ಅಂತ. ಎಲ್ಲಿಯ 100 ರೂಪಾಯಿ, ಎಲ್ಲಿಯ 19-20 ಪೈಸೆ. ಸೊ ಈ 100 ರೂಪಾಯಿ ಹೇಗೆ ಬಂತು, ಆ ರೂಟು ಕಾರ್ಪೊರೇಟ್ ವಲಯದಲ್ಲಿ ಹೇಗೆ ಅಂದರೆ ಇದು ಹೀಗೆ. ದಾಳಿಗಳಾಯಿತು, ದಾಳಿಗಳಿಂದ ಹೆದರುಕೊಂಡ್ರು. ಇಟ್ಸ್ ನಥಿಂಗ್ ಬಟ್ ಎಕ್ಸ್ಟಾರ್ಷನ್ ಅಂತ ಹೇಳಿ ರಿಪೋರ್ಟ್ ಹೇಳ್ತಾ ಇದೆ. ಚುನಾವಣಾ ಟ್ರಸ್ಟ್ಗಳ ಮೂಲಕ BJP ಪಕ್ಷಕ್ಕೆ ಹೆಚ್ಚಿನ ದೇಣಿಗೆ. ಹಿಂದೆ ಎಲೆಕ್ಟ್ರಲ್ ಟ್ರಸ್ಟ್ ಅಂತ ಇತ್ತು ಬಿಫೋರ್ 2014. ಆಮೇಲೆ ಅದನ್ನೇನು ಮಾಡ್ಕೊಂಡ್ರು ಇವರು, ಎಲೆಕ್ಟ್ರಲ್ ಬಾಂಡ್ ಅಂತ ಮಾಡ್ಕೊಂಡ್ರು. ಎಲೆಕ್ಟ್ರಲ್ ಬಾಂಡ್ ಆಯ್ತದು. ಬಾಂಡಲ್ಲಿ ನಾನು ಯಾರಿಗೂ ಲೆಕ್ಕ ಕೊಡಲ್ಲ, ನಾನು ಯಾರು ಕೊಟ್ಟರು ಅಂತ ಹೇಳಲ್ಲ. ಇದು ಕಿಕ್ ಬ್ಯಾಕ್ ಅಂತ ಸುಪ್ರೀಂ ಕೋರ್ಟ್ ಹೇಳ್ಬಿಡ್ತೀರಿ. ಕ್ವಿಡ್ ಪ್ರೋ ಕೋ ಯಾಕಾಗಿರಬಾರ್ದಿಲ್ಲಿ. ಲರ್ನ್ಡ್ ಸಾಲಿಸಿಟರ್ ಜನರಲ್ ಡಿಂಟ್ ಡಿನೇ ದಿಸ್ ಥಿಂಗ್. ಒಬ್ಬ ಕಲಿತ ಸಾಲಿಸಿಟರ್ ಜನರಲ್ ಕೂಡ ಈ ಅಂಶವನ್ನು ಪ್ರಸ್ತಾಪ ಮಾಡಿದಾಗ ಇದನ್ನ ತಿರಸ್ಕರಿಸಲಿಲ್ಲ ಅವರು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಇಲ್ಲಿ. ಸೊ ಎಲೆಕ್ಟ್ರಲ್ ಬಾಂಡಲ್ಲಿ ಈ ಥರ ವಸೂಲಿ ಆಯಿತು. ಅದೇ ಎಲೆಕ್ಟ್ರಲ್ ಬಾಂಡನ್ನು ಈ ರೀತಿ ಕೆಲವು ತನಿಖಾ ಸಂಸ್ಥೆಗಳಿಂದ ದಾಳಿ ಮಾಡಿಸಿ ಕಂಪನಿಗಳ ಮೇಲೆ ಕಂಪನಿಯಿಂದ ವಸೂಲಿ ಮಾಡಿಕೊಂಡ್ರು ಅಂತ ಈ ಆರೋಪ. ಇಂಡಿಯಾ ಇಂಕ್ನಿಂದ ಮಾಡಿದಂಥ ಪ್ರತಿ 100 ರೂಪಾಯಿಗೆ ಕಾಂಗ್ರೆಸ್ಗೆ ಸಿಕ್ಕಿರೋದು 19 ಪೈಸೆ ಅಂತ. ಪ್ರತಿ 100 ರೂಪಾಯಿ ಈ ಥರ ಎಲೆಕ್ಟ್ರಲ್ ಬಾಂಡಲ್ಲಿ ದುಡ್ಡು ಹೋದರೆ ಕಾಂಗ್ರೆಸ್ ಪಾರ್ಟಿ ಸಿಕ್ಕಿರೋದು ಬರೀ 19 ಪೈಸೆ ಅಂತ. ಕಂಪನಿಗಳು ದೇಣಿಗೆಯನ್ನು ಟ್ರಸ್ಟ್ಗೆ ಒಗ್ಗೂಡಿಸಿ ಒಟ್ಟು ಮೊತ್ತವನ್ನು ರಾಜಕೀಯ ಪಕ್ಷಗಳಿಗೆ ಹಂಚಿಕೆ ಮಾಡಿವೆ. 10 ವರ್ಷಗಳಲ್ಲಿ ಈ ರೀತಿ BJPಗೆ 1893 ಕೋಟಿ ರೂಪಾಯಿ ಬರುತ್ತೆ. 2022-23ರಲ್ಲಿ ಒಂದೇ ಒಂದು ವರ್ಷದಲ್ಲಿ BJPಗೆ ಬಂದಿರೋದು 1300 ಕೋಟಿ. ಏಪ್ರಿಲ್ 2022ರಿಂದ ಮಾರ್ಚ್ 2023 ಈ ಒಂದು ಆರ್ಥಿಕ ವರ್ಷದ ಅವಧಿಯಲ್ಲಿ ನಾವು ಚೆಕ್ ಮಾಡಿಕೊಂಡಾಗ 2800 ಕೋಟಿ ಎಲೆಕ್ಟ್ರಲ್ ಬಾಂಡ್ ಮಾರಾಟ ಇಲ್ಲಾಗಿದೆ. 2018ರಿಂದ 16,518 ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ಗಳನ್ನು ಮಾರಾಟ ಮಾಡಲಾಗಿದೆ. ಇದು 335 ಕೋಟಿಯ ಸೀಕ್ರೆಟ್ ಏನು ಅಂತ ಹೇಳಿದ್ರೆ, ಈ ದಾಳಿಗಳಾದಮೇಲೆ BJP ಬಂದಿರೋ ದೇಣಿಗೆ ಜಾಸ್ತಿ ಆಯಿತು ಅಂತ. ಬೇರೆ ಯಾರೋ ಕೊಟ್ಟರೆ ಬೇರೆ ಕತೆ. ದಾಳಿ ಯಾವ ಕಂಪ್ನಿಗೆ ಒಳಗಾಯಿತು ಅದೇ ಕಂಪ್ನಿ ಕೊಟ್ಟಿದ್ರೆ ನಥಿಂಗ್ ಬಟ್ ಎಕ್ಸ್ಟಾರ್ಷನ್. ಒತ್ತೆ ಹಣ, ದಾಳಿ ಮಾಡ್ತೀನಿ, ಹಣ ಕೊಟ್ಟರೆ ಸುಮ್ಮನೆ ಇರ್ತೀನಿ, ಕೊಡಲಿಲ್ಲ ಅಂದರೆ ನಾನು ಸುಮ್ಮನೆ ಇರಲ್ಲ ಅಂತ ಬಂದಾಗ ಏನು ಆಪ್ಷನ್ ಉಳ್ಕೊಳ್ಳಲ್ಲ ಅಲ್ಲಿ. ಮಧ್ಯಪ್ರದೇಶ ಮೂಲದ ಡಿಸ್ಟಿಲರಿ ಕಂಪನಿ ಮಾಲೀಕನಿಗೆ ಬೇಲ್ ಸಿಗ್ತಾ ಇದ್ದಂತೆ ತ್ವರಿತವಾಗಿ ದೇಣಿಗೆ ಹೋಗುತ್ತೆ. ಬಟ್ ಡಿಸ್ಟಿಲರಿ ಕಂಪನಿಯ ಮಾಲೀಕನಿಗೆ ರೇಡ್ ಆಗಿರುತ್ತೆ, ಬೇಲ್ಗೆ ಅಪ್ಲೈ ಮಾಡ್ಕೊಳ್ತಾನೆ, ಬೇಲ್ ಸಿಗುತ್ತೆ ಅವನಿಗೆ.
ಸಿಕ್ಕ ತಕ್ಷಣ ಇಮ್ಮಿಡಿಯೇಟ್ ಆಗಿ ತ್ವರಿತವಾಗಿ ದೇಣಿಗೆಯನ್ನು ಕೊಟ್ಟುಬಿಡ್ತಾನೆ. ಭಾರತಿ ಗ್ರೂಪ್ ಸ್ಥಾಪಿಸಿರುವಂತಹ ಪ್ರುಡೆಂಟ್ ಎಲೆಕ್ಟ್ರೋಲ್ ಟ್ರಸ್ಟ್ಗೆ 100 ಕೋಟಿ ಫಂಡ್ ಕೂಡ ಬರುತ್ತೆ. ಇನ್ನೊಂದು ಕಡೆ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಜಾರಿ ನಿರ್ದೇಶನಾಲಯ ಒಂಥರ ಸುಲಿಗೆ ಇಲಾಖೆ ಆಗಿಬಿಟ್ಟಿದೆ ಅಂತ ಹೇಳಿ ಕಾಂಗ್ರೆಸ್ ಕೂಡ ಆರೋಪವನ್ನು ಮಾಡ್ತಾ ಇದೆ. ಬಿಜೆಪಿಗೆ ದೇಣಿಗೆ ನೀಡುವ ಸಲುವಾಗಿ 30 ಕಂಪನಿಗಳನ್ನು ಒತ್ತಾಯ ಮಾಡಲಾಗ್ತಾ ಇದೆ ಅಂತ ಮಾಧ್ಯಮಗಳು ಬಹಿರಂಗಪಡಿಸಿದ್ದು, ಆಡಳಿತ ವ್ಯವಸ್ಥೆಯನ್ನು ಆರ್ಥಿಕ ವ್ಯವಸ್ಥೆಯನ್ನಾಗಿಸೋದಕ್ಕೆ ಇಡೀ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ತಳಹದಿಗೆ ಪ್ರಪಾತಕ್ಕೆ ನೂಕಲಾಗಿದೆ ಅಂಥೇಳಿ ತೋರಿಸ್ತಾ ಇದೆ. ಇದು ನಮ್ಮ ಪ್ರಜಾಪ್ರಭುತ್ವದ ಸಮತಲವನ್ನು ಸಂಪೂರ್ಣವಾಗಿ ಹಾಳು ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಇದು ಭಾರತೀಯ ಉದ್ಯಮದಾದ್ಯಂತ ತೆರಿಗೆ ಭಯೋತ್ಪಾದನೆ, ಟ್ಯಾಕ್ಸ್ ಟೆರರಿಸಮ್ ಅಂತ ಕರೀತಾರೆ ಇದನ್ನು. ಈ ಟ್ಯಾಕ್ಸ್ ಟೆರರಿಸಮ್ಮು ಇವತ್ತು ಉದ್ಯಮಗಳನ್ನು ಹಾಳು ಮಾಡಿ ಹಾಕ್ತಾ ಇದೆ. ಭಯ ಮತ್ತು ಬೆದರಿಕೆ, ಭಯನೂ ಇದೆ, ಈ ಕಡೆ ಬೆದರಿಕೆನೂ ಹಾಕ್ತಾ ಇದ್ದಾರೆ, ಹೆದರಿಕೆನೂ ಇದೆ, ಬೇಸರನೂ ಇದೆ, ಅಸಹಾಯಕತೆಯೂ ಇದೆ. ಅವರು ಕಂಪನಿಗಳಿಗೆ ದೇಣಿಗೆ ನೀಡುವಂತೆ ಒತ್ತಾಯಿಸಿದ್ದಾರೆ. ಇವರು ಏಜೆನ್ಸಿಗಳ ಇಂತಹ ಕ್ರಿಮಿನಲ್ ದುರುಪಯೋಗವನ್ನು ಶಿಕ್ಷಿಸಬೇಕು ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಸಾಂವಿಧಾನಿಕ ಮಾನದಂಡಗಳಿದೆಯಲ್ಲ, ಈ ಇಂಥ ಅತಿರೇಕದ ಉಲ್ಲಂಘನೆಯನ್ನು ಅವು ಕೂಡ ಗಮನಿಸಬೇಕಾಗತ್ತೆ ಅಂತ ಕೆ.ಸಿ. ವೇಣುಗೋಪಾಲ್ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಲೆಟರನ್ನು ಕೂಡ ಬರೆದಿದ್ದಾರೆ. ಇಟ್ಟಿಸ್ಕೊಳ್ಳಿಕ್ಕೆ ಪ್ರಭು ಇದ್ದಾರೆ. ಪ್ರಭು, ಒಂದು ರೀತಿಯಲ್ಲಿ ಆಘಾತ. ಎಲೆಕ್ಟ್ರೋಲ್ ಬಾಂಡ್ ಅಂದರೆ ಏನೋ ಖುಷಿಯಿಂದ ಕೊಟ್ಟುಬಿಡ್ತಾರೆ ಅಂತ ಇತ್ತು ಮೊದಲೆಲ್ಲ. ಇದು 2022 ನವೆಂಬರ್ 26 ಡಿಸೆಂಬರ್ವರೆಗೂ ಕೂಡ ಇದೇ TV5 ಕನ್ನಡ ನಿರಂತರ ವರದಿ ಮಾಡಿತ್ತು. ಎಲೆಕ್ಟ್ರೋಲ್ ಬಾಂಡ್ಗಳ ಸಾಚಾತನಕ್ಕೆ ಸಂಬಂಧ, ಯಾರು ಬೇಕಾದ್ರೂ ಚೆಕ್ ಮಾಡ್ಕೊಳ್ಬಹುದು ಅದನ್ನು, ಸಾಚಾತನಕ್ಕೆ ಸಂಬಂಧಪಟ್ಟಂತೆ ಯಾವ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ಇರಲ್ವೋ ಅಥವಾ ನಾವು ಪಾರದರ್ಶಕವಾಗಿ ಇದನ್ನೇನು ಹೇಳಕ್ಕೆ ಆಗಲ್ಲ ಅಂತ ಹೇಳ್ತಾರೋ ಅಲ್ಲಿ ಭ್ರಷ್ಟಾಚಾರದ ವಾಸನೆ ಇರುತ್ತೆ ಅಂತ ಬಿಡಿಸಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿರಂತರವಾಗಿ TV5 ಇದರ ಬಗ್ಗೆ ವರದಿ ಮಾಡಿದ ನಂತರದಲ್ಲಿ ಸುಪ್ರೀಂ ಕೋರ್ಟ್ ಇದರ ವಿಚಾರಣೆ ಕೈಗೆತ್ತಿಕೊಂಡು ಇದು ತಪ್ಪು, ಕ್ವಿಡ್ ಪ್ರೋಕೋ ಇರುತ್ತೆ, ಇಲ್ಲಿ ಯಾವುದೋ ಕಂಪನಿಗಳಿಂದ, ಖಾಸಗಿ ಕಂಪನಿಯಿಂದ ನಿಮಗೆ ದೇಣಿಗೆ ಬಂದಾಗ ಪ್ರತ್ಯೇಕ ನೀವೇನೋ ಮಾಡ್ಕೊಡ್ತೀರಾ, ಅದಕ್ಕೆ ಲಾಭ ಮಾಡಿಕೊಡ್ತೀರಾ. ಇಟ್ ಈಸ್ ನಥಿಂಗ್ ಬಟ್ ಲೀಗಲೈಸ್ಡ್ ಕರಪ್ಷನ್ ಅನ್ನೋ ಒಂದು ವಾಕ್ಯ ಕೂಡ ಅಲ್ಲಿ ಬಂದಿದೆ, ಚರ್ಚೆಯಲ್ಲಿ ಬಂದಿದೆ. ಅದು ಲೀಗಲೈಸ್ಡ್ ಕರಪ್ಷನ್, ಲಂಚದ ಕಾನೂನಾತ್ಮಕ ರೂಪ ಅಂತ. ಬರೀ ಲಂಚ ಟೇಬಲ್ ಕೆಳಗಡೆ ತೊಗೊಳ್ಳೋದು ಇತ್ತಲ್ಲ, ಆ ಥರ ತೊಗೊಂಡ್ರೆ ಭ್ರಷ್ಟಾಚಾರ ಅಂದ್ಬಿಡ್ತಾರಲ್ಲ, ಅದಕ್ಕೆ ಕಾನೂನು ರೂಪ ಕೊಟ್ಬಿಟ್ರೆ ಟ್ಯಾಕ್ಸ್ ವಿನಾಯಿತಿ ಇರುತ್ತೆ, ನಮ್ಮ ಪಾರ್ಟಿ ಕೊಟ್ಬಿಡಿ ಅಂದರೆ ಆ ಕಥೆ ಆಗಿದೆ ಇಲ್ಲಿ. ಈಗ ಇಲ್ಲೇನು ಬಂದಿದೆ ಅಂದರೆ 30ಕ್ಕಿಂತ ಹೆಚ್ಚು ಕಂಪನಿಗಳ ಮೇಲೆ ಆದಂಥ ರೇಡ್ ನಂತರ ಬಂದಿರೋ ದೇಣಿಗೆ ಅಂದರೆ ನಥಿಂಗ್ ಬಟ್ ಎಕ್ಸ್ಟಾರ್ಷನ್ ಅಲ್ವಾ ಅಂತ ಇದು ಪ್ರಭು. ನಿಜ ರಮಾಕಾಂತ್, ನೀವು ಹೇಳಿದಾಗ ಈಗ ಹಲವು ದಿನಗಳ ಹಿಂದೆ ಎಲೆಕ್ಟ್ರೋಲ್ ಬಾಂಡ್ ಅನ್ನುವಂಥ ಒಂದು ಪದ್ಧತಿಯನ್ನು ಕೂಡ ಸುಪ್ರೀಂ ಕೋರ್ಟ್ ರದ್ದು ಮಾಡಿತ್ತು. ಆ ಒಂದು ಅಂದರೆ ನೀವು ಹೇಳಿದ ಹಾಗೆ ಲೀಗಲಿ ಒಂದು ರೀತಿ ಅಂದರೆ ಕಾನೂನಾತ್ಮಕವಾಗಿಯೇ ಲಂಚ ತೆಗೆದುಕೊಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ನಡೆದುಕೊಳ್ತಾ ಇತ್ತು ಅನ್ನೋದು ಕೂಡ ಅದ್ರ ಮೂಲಕ ಸ್ಪಷ್ಟವಾಗ್ತಾ ಇತ್ತು. ಈಗ ಮತ್ತೊಂದು ರೀತಿಯ ಆಘಾತ ಇದು, ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ನಾಯಕರು ಆರೋಪವನ್ನು ಮಾಡ್ತಿದ್ದಾರೆ, ಅದ್ರ ಜೊತೆಗೆ ಸಾರ್ವಜನಿಕರು ಕೂಡ ಇದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ನಾವು ಈ IT ಮತ್ತು ED CBI ರೇಡ್ ಆದಂತ ಸಂದರ್ಭದಲ್ಲಿ ಅದರಲ್ಲೂ ಪ್ರತಿಪಕ್ಷಗಳ ನಾಯಕರ 95% ನಾಯಕರ ಮನೆಗಳ ಮೇಲೆ ಇಲ್ಲಿವರೆಗೂ ಕೂಡ ರೇಡ್ ಆಗಿರೋದು. ಹಾಗಾಗಿ ಅನುಮಾನಗಳಿತ್ತು, ಸಾಕಷ್ಟು ರೀತಿಯ ಆರೋಪಗಳು ಕೇಳಿ ಬರ್ತಾ ಇತ್ತು. ಇಲ್ಲ, ಇದು ಕೇಂದ್ರ ಸರ್ಕಾರವೇ ಚೂ ಬಿಟ್ಟು ಅವ್ರನ್ನ ಟಾರ್ಗೆಟ್ ಮಾಡಿ ದ್ವೇಷದ ರಾಜಕಾರಣ ಮಾಡಿ ಅವ್ರನ್ನ ಒತ್ತಾಯಪೂರ್ವಕವಾಗಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಸಿಕೊಳ್ಳೋಕೆ ರೇಡ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇತ್ತು. ಅದು ಹಲವು ಬಾರಿ ಪ್ರೂವ್ ಕೂಡ ಆಗಿದೆ ಅನ್ನೋದು ಕೂಡ ಕೇಳಿ ಬರ್ತಾ ಇತ್ತು. ಬಟ್ ಈಗ ಇದು ಇನ್ನೊಂದು ಆಘಾತ. ಇದು ಖಂಡಿತವಾಗ್ಲೂ CBI ಮತ್ತು IT ED ರೇಡ್ ಅನ್ನ ನಾವು ಇಲ್ಲಿವರೆಗೂ ಗಮನಿಸುವುದಾದ್ರೆ 2014ರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಕೇಂದ್ರದಲ್ಲಿದೆ. ಅಲ್ಲಿಂದ ಇಲ್ಲಿವರೆಗೂ ನೋಡೋದಾದ್ರೆ ಯಾಕೆ ಅನುಮಾನಗಳು ದಟ್ಟವಾಗ್ತಿದೆ ಅಂತ ಹೇಳಿದ್ರೆ 2014ರಿಂದ 2018ರವರೆಗೆ ಯಾವುದೇ ಕಂಪನಿಗಳು ದೇಣಿಗೆಯನ್ನ ಕೊಟ್ಟಿಲ್ಲ ಕೇಂದ್ರ ಸರ್ಕಾರಕ್ಕೆ, ಅದರಲ್ಲೂ ಬಿಜೆಪಿಯ ಪಕ್ಷಕ್ಕೆ. 2018 ಆದ್ಮೇಲೆ 2018 ಮತ್ತು 19, 22, 23ರಲ್ಲಿ ಓವರ್ ಆಲ್ 335 ಕೋಟಿ ದೇಣಿಗೆ ಸಂಗ್ರಹ ಆಗಿದೆ. ಅಂದ್ರೆ ಈ ಒಂದು ತನಿಖಾ ಸಂಸ್ಥೆಗಳಿಂದ ರೇಡ್ ಆದ ನಂತರವೇ ಈ ದೇಣಿಗೆ ಸಂಗ್ರಹ ಆಗಿರುವುದು ಈಗ ಈ ರೀತಿಯ ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿ ಕೊಡೋಕೆ ಕಾರಣ ಆಗ್ತಾ ಇದೆ. ಈಗ ಜಯರಾಮ್ ರಮೇಶ್ ಅವರು ಕೂಡ ಇದನ್ನ ಒಂದು ಆರೋಪವನ್ನು ಮಾಡಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಕಳೆದ 3-4 ದಿನಗಳ ಹಿಂದೆನೆ ಇದರ ಬಗ್ಗೆ ಚರ್ಚೆಯನ್ನ ಮಾಡಿದ್ರು. ಇದೊಂದು ರೀತಿ ಆರ್ಥಿಕ ಭಯೋತ್ಪಾದನೆ, ಹಫ್ತಾ ವಸೂಲಿ, ಬ್ಲಾಕ್ ಮೇಲ್ ಮಾಡುವಂತ ಒಂದು ತಂತ್ರಗಾರಿಕೆ. ಅಂದ್ರೆ ತನಿಖಾ ಸಂಸ್ಥೆಗಳನ್ನ ಮುಂದೆ ಬಿಟ್ಟು ಅಥವಾ ಒಂದು ರೀತಿ ಫೇಕ್ ರೇಡ್ ಅನ್ನ ಮಾಡಿಸಿ ದುಡ್ಡು ಕೊಡ್ತೀರಾ ಅಥವಾ ರೇಡ್ ಮಾಡ್ಬೇಕಾ ಅಥವಾ ಕೇಸ್ ಹಾಕ್ಬೇಕಾ, ಚಾರ್ಜ್ ಶೀಟ್ ಸಲ್ಲಿಸಬೇಕಾ, ಈ ರೀತಿಯಾದಂತಹ ಬ್ಲಾಕ್ ಮೇಲ್ ಮಾಡಿ ಆ ಸಂಸ್ಥೆಗಳಿಂದ ಹಣ ವಸೂಲಿ ಮಾಡುವಂತ ಒಂದು ವಸೂಲಿಗೆ ಕೇಂದ್ರ ಸರ್ಕಾರ ಇಳಿದಿದೆ ಅಂತ ಹೇಳಿ ಈಗ 2 ತನಿಖಾ ಸಂಸ್ಥೆಗಳಿಂದ ವರದಿ ಬಹಿರಂಗವಾಗಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಇದರ ಮುಖಾಂತರ ತನಿಖೆಗೆ ಒಳಪಡಬಹುದು. ಯಾಕಂದ್ರೆ ಈಗ ಎಲೆಕ್ಟ್ರೋಲ್ ಬಾಂಡ್ ರದ್ದಾದ ಹಾಗೆ ಇದರದ್ದು ಕೂಡ ಸಮಗ್ರವಾಗಿ ತನಿಖೆಗೆ ಬರುವಂತಹ ಸಾಧ್ಯತೆಗಳಿದಾವೆ. ಮುಂದಿನ ದಿನಗಳಲ್ಲೂ ಕೂಡ ಕಾಂಗ್ರೆಸ್ ಇದನ್ನು ದೊಡ್ಡ ಮಟ್ಟದಲ್ಲಿ ಬಳಸಿಕೊಳ್ಳಬಹುದು. ಅದರ ಜೊತೆಗೆ ಈಗ ಏನು ಮೊದಲೇ ಕೇಳಿ ಬಂದಂತಹ ಆರೋಪಗಳು ಏನಿತ್ತು ರಾಜಕೀಯ ಪ್ರೇರಿತ ಅಂತ ಹೇಳಿ, ಬಟ್ ಇದು ಆರ್ಥಿಕವಾದಂತಹ ಒಂದು ಭಯೋತ್ಪಾದನೆ ರೀತಿ ನಡೀತಾ ಇದೆ ಅನ್ನೋದು ಕಾಂಗ್ರೆಸ್ ನಾಯಕರ ಆರೋಪ. ಅದರ ಜೊತೆ ಅದಕ್ಕೆ ಪುಷ್ಟಿ ಕೊಡುವಂತಹ ಸಾಕಷ್ಟು ಬೆಳವಣಿಗೆಗಳು ಕಳೆದ 9 ವರ್ಷದಲ್ಲಿ ನಡೀತಾ ಇರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ರಮಕಾಂತ್, ಥ್ಯಾಂಕ್ ಯು ಪ್ರಭು ಹಾದಿಮನಿ.